ಹಾಯ್ ಹಲೋ ನಮಸ್ಕಾರ. ರಾಜ್ಯದ ಎಲ್ಲ ಬೇಡ ಜಂಗಮರಿಗೂ ಸುಜಾತ ಮಠದ ಮಾಡುವ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಈ ವಿಡಿಯೋ ಮಾಡಲು ಕಾರಣ ಏನಪ್ಪ ಅಂದರೆ, ಮೊನ್ನೆ 31ನೇ ತಾರೀಕು ತಮಗೆಲ್ಲ ಗೊತ್ತಿದೆ, ಸುಪ್ರೀಂ ಕೋರ್ಟ್ ಎಸ್ ಎಲ್ ಪಿ ಸುಪ್ರೀಂ ಕೋರ್ಟಲ್ಲಿ ನಮ್ಮ ಶಿವಪ್ರಕಾಶ್ ಸಾರು ಮತ್ತು ಹಿರೇಮಠ್ ಸಾರು, ಮಲ್ಲಯ್ಯ ಮಠ್ ಸಾರು, ವಿಶ್ವನಾಥ್ ಸ್ವಾಮಿ ಅವರು ಮತ್ತು ಪಾಲಾಕ್ಷಯ್ಯ ಹಿರೇಮಠ್ ಇವರ ಒಂದು ಸಮಿತಿಯ ಇದರಲ್ಲಿ ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ SLP ದಾಖಲಾಗಿದೆ. ಅದರ ಬಗ್ಗೆ ಇವತ್ತು ಒಂದು ಮುಖ್ಯವಾದ ವಿಷಯವನ್ನು ತಮಗೆಲ್ಲ ತಿಳಿಸ್ತೀನಿ. ಆ ದಿನವೂ ಕೂಡ ಸಭೆಯಲ್ಲಿ ಶಿವಪ್ರಕಾಶ್ ಸಾರು ಮತ್ತು ಹಿರೇಮಠ್ ಸಾರು ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಆದರೂ ಕೂಡ ನಿಮ್ಮಲ್ಲಿ ಕೆಲವೊಂದು ಗೊಂದಲಗಳಿರ್ತವೆ. ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಮಾಡುವ ಉದ್ದೇಶ ಏನು ಅಂದರೆ, ಈಗ ಮೇಡಮ್ ಯಾರು ಮಹಾಲಕ್ಷ್ಮಿ ಪಾವನಿ ಮೇಡಮ್ ಅವರು ಮಾತಾಡಿದ್ದು ಒಂದು ವಿಡಿಯೋ ಕಳಿಸಿದ್ದಾರೆ. ಆ ವಿಡಿಯೋ ಜೊತೆಗೆ ನನ್ನ ವಿಡಿಯೋನೂ ಹಾಕ್ತೀನಿ. ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ, ಎಲ್ಲ ರಾಜ್ಯದ ಎಲ್ಲ ಬೇಡ ಜಂಗಮ ಬಂಧುಗಳು ಸಹ ಏನು ಒಂದು ಫಾರ್ಮೆಟ್ ಕಳಿಸಿದಾರಲ್ವ, SLP ಕಡೆಯಿಂದ ಶಿವಪ್ರಕಾಶ್ ಸರ್ ಒಂದು ಫಾರ್ಮೆಟ್ ಕಳಿಸಿದ್ದಾರೆ. ಆ ಮೆಂಬರ್ ಆಗಲಿಕ್ಕೆ, ಸದಸ್ಯತ್ವ ಪಡೀಲಿಕ್ಕೆ, ಆ ಸಂಘದ ಸದಸ್ಯತ್ವ ಪಡೀಲಿಕ್ಕೆ ಆ ಒಂದು ಫಾರಮ್ಗಳನ್ನ ಎಲ್ಲರೂ ಫಿಲಪ್ ಮಾಡಿ ನನಗೆ ಕಳಿಸ್ಕೊಡಿ. ಯಾಕೆ ಅಂದರೆ ಅದನ್ನು ನಾನು ಎಲ್ಲ ಶಿವಪ್ರಕಾಶ್ ಸರ್ಗೆ ಆ ಒಂದು ಸಮಿತಿಗೆ ನಾನು ಕಳಿಸ್ಕೊಡ್ತೀನಿ. ಆ ಮೇಡಮ್ ಹೇಳಿರೋ ವಿಡಿಯೋ ಕೇಳಿಸ್ಕೊಳ್ರಿ. ಯಾವುದೇ ಕಾರಣಕ್ಕೂ ಸುಪ್ರೀಂ ಕೋರ್ಟಲ್ಲಿ ಆರ್ಡ್ರ್ ಆದರೆ ಆ ಒಂದು ಅಸೋಸಿಯೇಷನ್ ಇರ್ತದಲ್ಲ, ಅಸೋಸಿಯೇಷನ್ನಲ್ಲಿ ಮೆಂಬರ್ ಆದರೆ ಆ ಒಂದು ಬೆನಿಫಿಟ್ಸು ಎಲ್ರಿಗೂ ಬರುತ್ತೆ ಅಂತ ಅವರು ನೀಟಾಗಿ ಹೇಳಿದ್ದಾರೆ. ಆದ್ದರಿಂದ ಬೇಡ ಜಂಗಮ ಬಂಧುಗಳಲ್ಲಿ, ರಾಜ್ಯದ ಎಲ್ಲ ಬೇಡ ಜಂಗಮ ಬಂಧುಗಳಲ್ಲಿ ಒಂದು ಸುವರ್ಣಾವಕಾಶ ಒದಗಿ ಬಂದಿದೆ. ಮೋಸ್ಟ್ಲಿ ನಮ್ಮ ಪರವಾಗಿ ಆಗ್ತಕ್ಕಂಥ ಸೂಚನೆಗಳು ಇವೆ. ಆದ್ದರಿಂದ ತಾವೆಲ್ಲರೂ ಸಹ ಆ ಫಾರ್ಮೆಟ್ ಕಳಿಸ್ಕೊಡ್ತೀನಿ. ಅದನ್ನೆಲ್ಲರಿಗೂ ಎಲ್ಲ ನನ್ನ ಮೊಬೈಲ್ ನಂಬರ್ಗೆ ಫಿಲಪ್ ಮಾಡಿ ಕಳಿಸ್ಕೊಡಿ. ನನ್ನ ಮೊಬೈಲ್ ನಂಬರ್ 8548911315. ಇದಕ್ಕೆ ನಮ್ಮ ಹಿಂದೆಲ್ಲ ನಮ್ಮ ಅಸೋಸಿಯೇಷನ್ನಿಂದನೂ ಮೆಂಬರ್ ಆಗಿದ್ದೀರಾ. ಬಟ್ ಅದ್ರ ಜೊತೆಗೆ ಈಗ SLPಗೆ ಈಗೇನು ಹೊಸ್ದಾಗಿ ಈಗ ಫಾರ್ಮೆಟ್ ಕಳಿಸಿದಾರ, ಅದಕ್ಕೊಂದು ಸದಸ್ಯತ್ವ ಪಡೀರಿ. ಈ ಸದಸ್ಯತ್ವಕ್ಕೆ ಯಾವುದೇ ಶುಲ್ಕ ಇರೋದಿಲ್ಲ, ಯಾವುದೇ ಫೀಸ್ ಇರೋದಿಲ್ಲ. ನೀವು ಫ್ರೀಯಾಗಿ ಆ ಸದಸ್ಯತ್ವವನ್ನು ಪಡೆದು ಅದನ್ನು ನನಗೆ ಕಳಿಸ್ಕೊಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ಅದರಿಂದ ಯಾರು ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲ ಬೇಡ ಜಂಗಮ ಬಂಧುಗಳು ಸಹ ಈ ಒಂದು ಸುವರ್ಣಾವಕಾಶವನ್ನು ಉಪಯೋಗಿಸ್ಕೋಬೇಕು. ಮತ್ತು ನಾಳೆ ಕೋರ್ಟ್ ಆರ್ಡ್ರ್ ಆದರೂ ಕೂಡ ಅದರಲ್ಲೂ ನೀವು ಸದಸ್ಯರಿದ್ದಾಗ ಅಲ್ಲಿ ಏನು ಆರ್ಡ್ರ್ ಆಗುತ್ತೋ ಅದೆಲ್ಲದಕ್ಕೂ ನೀವು ಕೂಡ ಭಾಗಿಯಾಗಿರ್ತೀರ ಅಂತ ಈ ಮೂಲಕ ತಿಳಿಸ್ತಾ ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಬೇಡ ಜಂಗಮ. ಮತ್ತು ಈ ನನ್ನ ವಿಡಿಯೋ ಜೊತೆಗೆ ಮೇಡಮ್ ಮಾತಾಡಿರೋ ವಿಡಿಯೋನು ಕಳಿಸ್ತೀನಿ, ಎಲ್ಲ ಗ್ರೂಪಿಗೂ ಹಾಕ್ತೀನಿ. ಆಮೇಲೆ ಫಾರ್ಮೆಟು ಕೂಡ ಹಾಕ್ತೀನಿ. ದಯವಿಟ್ಟು ಎಲ್ಲರೂ ಫಿಲಪ್ ಮಾಡಿ ನನ್ನ ನಂಬರಿಗೆ ಕಳಿಸ್ಕೊಡಿ ಅಂತ ಈ ಮೂಲಕ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಿದ್ದೀನಿ. ಜೈ ಹಿಂದ್, ಜೈ ಬೇಡ ಜಂಗಮ. ಸೊಸೈಟಿ ಬಂದು ಇದು ಅಸೋಸಿಯೇಷನ್ ಬಂದು SLP ದಾಖಲೆ ಮಾಡಿದೆ. ಸೊ ಅಸೋಸಿಯೇಷನಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾರೆ ಅವ್ರು ಮಾತ್ರ ಬೆನಿಫಿಟ್ ಅಕ್ರೂ ಆಗುತ್ತೆ ಈ ಆರ್ಡರ್ ಕಾಪಿದು. ಯಾಕೆಂದರೆ ಅಸೋಸಿಯೇಷನ್ ಮೆಂಬರ್ಸ್ ಇಲ್ಲ ಅಂದರೆ ಅವ್ರಿಗೆ ಹೆಂಗೆ ಇದು ಲಾಭ ಬರುತ್ತೆ? ಯಾವ ಲಾಭನೂ ಬರಲ್ಲ. ಸೊ ದೇ ಹ್ಯಾವ್ ಟು ಬಿ ಮೆಂಬರ್ಸ್ ಆಫ್ ದಿ ಅಸೋಸಿಯೇಷನ್ ಟು ಅವೇಲ್ ದ ಬೆನಿಫಿಟ್ಸ್ ಆಫ್ ದ ಜಡ್ಜ್ಮೆಂಟ್. ಸಿಂಪಲ್. ಅಂದ್ರೆ ತಾವು ಹೇಳ್ತಾ ಇರೋದು, ಯಾರು ರಾಜ್ಯದಲ್ಲಿ ನಮ್ಮ ಅಸೋಸಿಯೇಷನ್ ಮೆಂಬರ್ ಆದರೋ ಮುಂದೆ ಬಂದು ಪ್ರೊಟೆಕ್ಷನ್ ಆಗಿರ್ಬೋದು, ಅಥವಾ ಇದ್ರ ಬೆನಿಫಿಟ್ ತಗೋಬೇಕಾದ್ರೆ ಅವ್ರ ಅಸೋಸಿಯೇಷನ್ ಮೆಂಬರ್ಸ್ ಕಂಪಲ್ಸರಿ ಇರಬೇಕು. ಹೌದು, ಕಂಪಲ್ಸರಿ ಇರಲೇಬೇಕು. ಇಲ್ಲಿ ಕಂಪಲ್ಸರಿ ಇಲ್ಲಾಂದರೆ ಮೆಂಬರ್ ಆಫ್ ದಿ ಅಸೋಸಿಯೇಷನ್ ಇಲ್ಲಾಂದರೆ ಹೌ ಕ್ಯಾನ್ ಹಿ ಗೇನ್ ಎನಿ ಬೆನಿಫಿಟ್? ಇಲ್ಲಾಂದರೆ ಯಾವ ಥರ ಅವ್ನ ಬೆನಿಫಿಟ್ ಇದೆ? ಸೊ ಅವರು ಕಂಪಲ್ಸರಿಯಾಗಿ ಮೆಂಬರ್ ಆದರೆ ತಾನೇ ಹಿ ವಿಲ್ ಗೆಟ್ ದ ಬೆನಿಫಿಟ್ ಆ್ಯಂಡ್ ದ ಥಿಂಗ್ ಆಫ್ ದಿಸ್ ಜಡ್ಜ್ಮೆಂಟ್. ಇಟ್ ಈಸ್ ನಾಟ್ ಓಪನ್ ಟು ಒನ್ ಆಲ್ ಆ್ಯಂಡ್ ಸನ್ಡ್ರಿ. So if he wants to avail the benefit of the judgment and ensure that he is protected, then he has to be member of this association, because it is the association and the association alone who just challenge the judgment, and it pertains to the entire Samaj, but the association members will get the benefit. According to you, madam, this benefit will go to only the member
I mean, who becomes member of Who the are registered no, in your Karnataka Beda association. Jangama Samaja Samsthe? Yes. Unless he becomes member, I think he will not be able to get the benefit. Of course, yes, he Yeah. cannot get the benefit if he is not a member. So, see, as an association, you have challenged the judgment. So, you also have to ensure that this judgment, they are members of the association. See, Beda Jangamas will be around about 5 lakhs in the state. But will all of them get the benefit is the question? No. Only members of the association will get the question. Will get the benefit. Yeah. Simple. It is not open for all. Because I mean, our members are not. I mean, they are not clear about this actually. No, you please make it Yes, very yes. clear because the association has certain members. You all have members. So if they want to get the benefit of the judgment, they should become primary members of the association. Otherwise, how can they, they cannot be fence sitters. So simple, see, Thank you. Thank That's you. why we are trying to, I mean, make the membership more actually. No, you many, have to. Yeah, You many have members to. are not aware of this actually. They No, simply please say no. that No, you because have they to. think that they are because they are Beda Jangama. But even if No, it is not an automatic Yes, yes, thing. yes, It is yeah. not an automatic. It's a clear. Yes, it is yeah. a clear thing that Clear. see once the association has come up to the Supreme Court. clarify, yes. Yes, the benefit of the judgment will be only to the members of the association because it is not an open thing for all. And we are doing no favor by coming and becoming members. The favor is for them. They will stand to gain. And if they are not members of the association, they will stand to lose. Simple. But otherwise, can they go and challenge the judgment now? I'm sorry. No. Thank you. ಹಾಯ್ ಹಲೋ ನಮಸ್ಕಾರ. ರಾಜ್ಯದ ಎಲ್ಲ ಬೇಡ ಜಂಗಮರಿಗೂ ಸುಜಾತ ಮಠದ ಮಾಡುವ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಈ ವಿಡಿಯೋ ಮಾಡಲು ಕಾರಣ ಏನಪ್ಪ ಅಂದರೆ ಮೊನ್ನೆ 31ನೇ ತಾರೀಕು ತಮಗೆಲ್ಲ ಗೊತ್ತಿದೆ ಸುಪ್ರೀಂ ಕೋರ್ಟ್ ಎಸ್ ಎಲ್ ಪಿ ಸುಪ್ರೀಂ ಕೋರ್ಟಲ್ಲಿ ನಮ್ಮ ಶಿವಪ್ರಕಾಶ್ ಸಾರು ಮತ್ತು MM ಹಿರೇಮಠ್ ಸಾರು, ಮಲ್ಲಯ್ಯ ಮಠ್ ಸಾರು, ವಿಶ್ವನಾಥ್ ಸ್ವಾಮಿ ಅವರು ಮತ್ತು ಪಾಲಾಕ್ಷಯ್ಯ ಹಿರೇಮಠ್ ಇವರ ಒಂದು ಸಮಿತಿಯ ಇದರಲ್ಲಿ ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ SLP ದಾಖಲಾಗಿದೆ. ಅದರ ಬಗ್ಗೆ ಇವತ್ತು ಒಂದು ಮುಖ್ಯವಾದ ವಿಷಯವನ್ನು ತಮಗೆಲ್ಲ ತಿಳಿಸ್ತೀನಿ. ಆ ದಿನವೂ ಕೂಡ ಸಭೆಯಲ್ಲಿ ಶಿವಪ್ರಕಾಶ್ ಸಾರು ಮತ್ತು MM ಹಿರೇಮಠ್ ಸಾರು ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಆದರೂ ಕೂಡ ನಿಮ್ಮಲ್ಲಿ ಕೆಲವೊಂದು ಗೊಂದಲಗಳಿರ್ತವೆ. ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಮಾಡುವ ಉದ್ದೇಶ ಏನು ಅಂದರೆ, ಈಗ ಮೇಡಮ್ ಯಾರು ಮಹಾಲಕ್ಷ್ಮಿ ಪಾವನಿ ಮೇಡಮ್ ಅವರು ಮಾತಾಡಿದ್ದು ಒಂದು ವಿಡಿಯೋ ಕಳಿಸಿದ್ದಾರೆ. ಆ ವಿಡಿಯೋ ಜೊತೆಗೆ ನನ್ನ ವಿಡಿಯೋನೂ ಹಾಕ್ತೀನಿ. ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ, ರಾಜ್ಯದ ಎಲ್ಲ ಬೇಡ ಜಂಗಮ ಬಂಧುಗಳು ಸಹ ಏನು ಒಂದು ಫಾರ್ಮೆಟ್ ಕಳಿಸಿದಾರಲ್ವ, SLP ಕಡೆಯಿಂದ ಶಿವಪ್ರಕಾಶ್ ಸರ್ ಒಂದು ಫಾರ್ಮೆಟ್ ಕಳಿಸಿದ್ದಾರೆ. ಆ ಮೆಂಬರ್ ಆಗಲಿಕ್ಕೆ, ಸದಸ್ಯತ್ವ ಪಡಿಲಿಕ್ಕೆ, ಆ ಸಂಘದ ಸದಸ್ಯತ್ವ ಪಡಿಲಿಕ್ಕೆ ಆ ಒಂದು ಫಾರಮ್ಗಳನ್ನ ಎಲ್ಲರೂ ಫಿಲಪ್ ಮಾಡಿ ನನಗೆ ಕಳಿಸ್ಕೊಡಿ. ಯಾಕೆ ಅಂದರೆ ಅದನ್ನು ನಾನು ಎಲ್ಲ ಶಿವಪ್ರಕಾಶ್ ಸರ್ಗೆ ಆ ಒಂದು ಸಮಿತಿಗೆ ನಾನು ಕಳಿಸ್ಕೊಡ್ತೀನಿ. ಆ ಮೇಡಮ್ ಹೇಳಿರೋ ವಿಡಿಯೋ ಕೇಳಿಸ್ಕೊಳ್ರಿ. ಯಾವುದೇ ಕಾರಣಕ್ಕೂ ಸುಪ್ರೀಂ ಕೋರ್ಟಲ್ಲಿ ಆರ್ಡ್ರ್ ಆದರೆ ಆ ಒಂದು ಅಸೋಸಿಯೇಷನ್ ಇರ್ತದಲ್ಲ, ಅಸೋಸಿಯೇಷನ್ನಲ್ಲಿ ಮೆಂಬರ್ ಆದರೆ ಆ ಒಂದು ಬೆನಿಫಿಟ್ಸು ಎಲ್ರಿಗೂ ಬರುತ್ತೆ ಅಂತ ಅವರು ನೀಟಾಗಿ ಹೇಳಿದ್ದಾರೆ. ಆದ್ದರಿಂದ ಬೇಡ ಜಂಗಮ ಬಂಧುಗಳಲ್ಲಿ, ರಾಜ್ಯದ ಎಲ್ಲ ಬೇಡ ಜಂಗಮ ಬಂಧುಗಳಲ್ಲಿ ಒಂದು ಸುವರ್ಣಾವಕಾಶ ಒದಗಿ ಬಂದಿದೆ. ಮೋಸ್ಟ್ಲಿ ನಮ್ಮ ಪರವಾಗಿ ಆಗ್ತಕ್ಕಂಥ ಸೂಚನೆಗಳು ಇವೆ. ಆದ್ದರಿಂದ ತಾವೆಲ್ಲರೂ ಸಹ ಆ ಫಾರ್ಮೆಟ್ಟು ಕಳಿಸ್ಕೊಡ್ತೀನಿ. ಅದನ್ನೆಲ್ಲರಿಗೂ ನನ್ನ ಮೊಬೈಲ್ ನಂಬರ್ಗೆ ಫಿಲಪ್ ಮಾಡಿ ಕಳಿಸ್ಕೊಡಿ. ನನ್ನ ಮೊಬೈಲ್ ನಂಬರ್ 8548911315. ಇದಕ್ಕೆ ಹಿಂದೆಲ್ಲ ನಮ್ಮ ಅಸೋಸಿಯೇಷನ್ನಿಂದನೂ ಮೆಂಬರ್ ಆಗಿದ್ದೀರಾ. ಬಟ್ ಅದ್ರ ಜೊತೆಗೆ ಈಗ SLPಗೆ ಈಗೇನು ಹೊಸ್ದಾಗಿ ಫಾರ್ಮೆಟ್ ಕಳಿಸಿದಾರ ಅದಕ್ಕೊಂದು ಸದಸ್ಯತ್ವ ಪಡೀರಿ. ಈ ಸದಸ್ಯತ್ವಕ್ಕೆ ಯಾವುದೇ ಶುಲ್ಕ ಇರೋದಿಲ್ಲ, ಯಾವುದೇ ಫೀಸ್ ಇರೋದಿಲ್ಲ. ನೀವು ಫ್ರೀಯಾಗಿ ಆ ಸದಸ್ಯತ್ವವನ್ನು ಪಡೆದು ಅದನ್ನು ನನಗೆ ಕಳಿಸ್ಕೊಡಿ ಅಂತ ಈ ಮೂಲಕ
ಕೇಳ್ಕೊತೀನಿ. ಆದ್ದರಿಂದ ಯಾರು ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲ ಬೇಡ ಜಂಗಮ ಬಂಧುಗಳು ಸಹ ಈ ಒಂದು ಸುವರ್ಣಾವಕಾಶವನ್ನು ಉಪಯೋಗಿಸ್ಕೋಬೇಕು. ಮತ್ತು ನಾಳೆ ಕೋರ್ಟ್ ಆರ್ಡ್ರ್ ಆದರೂ ಕೂಡ ಅದರಲ್ಲೂ ನೀವು ಸದಸ್ಯರಿದ್ದಾಗ ಅಲ್ಲಿ ಏನು ಆರ್ಡ್ರ್ ಆಗುತ್ತೋ ಅದೆಲ್ಲದಕ್ಕೂ ನೀವು ಕೂಡ ಭಾಗಿಯಾಗಿರ್ತೀರ ಅಂತ ಈ ಮೂಲಕ ತಿಳಿಸ್ತಾ ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಬೇಡ ಜಂಗಮ. ಮತ್ತು ಈ ನನ್ನ ವಿಡಿಯೋದ ಜೊತೆಗೆ ಮೇಡಮ್ ಮಾತಾಡಿರೋ ವಿಡಿಯೋನು ಕಳಿಸ್ತೀನಿ, ಎಲ್ಲ ಗ್ರೂಪಿಗೂ ಹಾಕ್ತೀನಿ, ಆಮೇಲೆ ಫಾರ್ಮೆಟು ಕೂಡ ಹಾಕ್ತೀನಿ. ದಯವಿಟ್ಟು ಎಲ್ಲರೂ ಫಿಲಪ್ ಮಾಡಿ ನನ್ನ ನಂಬರಿಗೆ ಕಳಿಸ್ಕೊಡಿ ಅಂತ ಈ ಮೂಲಕ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಿದ್ದೀನಿ. ಜೈ ಹಿಂದ್, ಜೈ ಬೇಡ ಜಂಗಮ.